ಶ್ರೀ ಜ್ಞಾನಗಂಗಾ ಶಿಕ್ಷಣ ಸಂಸ್ಥೆ, ಶ್ರೀ ಜ್ಞಾನಗಂಗಾ KSOU ಸ್ಟಡಿ ಸೆಂಟರ್. ಮನೆಯಲ್ಲಿಯೇ ಕುಳಿತು ಉನ್ನತ ಶಿಕ್ಷಣ ಪಡೆಯುವ ಅವಕಾಶ ನಿಮ್ಮ ರಾಯಚೂರಿನಲ್ಲಿ. ವಿಶೇಷ ಸೂಚನೆ: KSOU certificates are eligible for all government jobs and promotions. ವಿಳಾಸ: ಜಮಲಮ್ಮ ದೇವಸ್ಥಾನ ಹತ್ತಿರ, NGO ಕಾಲೋನಿ, ರಾಯಚೂರು. ನಗರದ ಪತ್ರಿಕಾ ಭವನದಲ್ಲಿ ಕರೆದ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿ, ಅಭಿನಂದನಾ ಸಂಭ್ರಮ ಕಾರ್ಯಕ್ರಮದಲ್ಲಿ ಸಣ್ಣ ನೀರಾವರಿ ಸಚಿವ NS ಬೋಸರಾಜು, ಸಂಸದ G ಕುಮಾರನಾಯಕ್ ಅವರಿಗೆ ಅಭಿನಂದಿಸಿ ಗೌರವಿಸಲಾಗುವುದು ಎಂದು ತಿಳಿಸಿದ ಅವರು, ಕಳೆದ 5 ವರ್ಷಗಳ ನಂತರ ಮತ್ತೆ ಸಂಸ್ಥೆಯ ಕಾರ್ಯಕ್ರಮಗಳು ಪುನರಾರಂಭಗೊಂಡಿವೆ. ನಮ್ಮ ತಂಡದಿಂದ ಎಲ್ಲ ರೀತಿಯ ನಾಟಕಗಳನ್ನು ಪ್ರದರ್ಶಿಸಲಾಗುತ್ತಿದ್ದು, ಈಗ ಈ ಕಾರ್ಯಕ್ರಮದ ಅಂಗವಾಗಿ ಸಂಗೊಳ್ಳಿ ರಾಯಣ್ಣ ಐತಿಹಾಸಿಕ ನಾಟಕವನ್ನು ಪ್ರದರ್ಶಿಸಲಾಗುವುದು. ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕೆಂದು ಕೋರಿದರು. ನಾಳೆ ಸಾಯಂಕಾಲ ನಮ್ಮ ಅಲ್ತಾಫ್ ರಂಗಮಿತ್ರ ತಂಡದಿಂದ ರಂಗಮಂದಿರದಲ್ಲಿ ಒಂದು ಐತಿಹಾಸಿಕ ನಾಟಕ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಪ್ರದರ್ಶನಕ್ಕೆ 2019ರಲ್ಲಿ ನಾವು ಆಯೋಜಿಸಿದ ನಾಟಕದ ಕಾರ್ಯಕ್ರಮಗಳ ನಂತರ ಈ 5 ವರ್ಷಗಳ ಒಂದು ಗ್ಯಾಪಿನ ನಂತರ ಕರೋನಾದ ಕಾರಣವೋ ಇನ್ನಿತರ ಕಾರಣವೋ ಈಗ ಮತ್ತೊಮ್ಮೆ ಪುನಶ್ಚೇತನಗೊಂಡು ಕಾರ್ಯಕ್ರಮಗಳನ್ನು ಪ್ರಾರಂಭಿಸ್ತಾ ಇದ್ದೇವೆ. ಈ ಐತಿಹಾಸಿಕ ನಾಟಕ ವಿಶೇಷವಾಗಿ ತೆಗೆದುಕೊಳ್ಳಲು ಕಾರಣ, ನಮ್ಮ ತಂಡದಿಂದ ಎಲ್ಲ ರೀತಿಯ ಕಾರ್ಯಕ್ರಮಗಳು, ಎಲ್ಲ ರೀತಿಯ ನಾಟಕಗಳನ್ನು ನಾವು ಪ್ರದರ್ಶನ ಮಾಡ್ತಾ ಇದ್ದೇವೆ. ಸಾಮಾಜಿಕ ಆಗಿರ್ಬೋದು, ನವ್ಯಕಲೆ ಇರ್ಬೋದು, ಪೌರಾಣಿಕ ನಾಟಕ ಇರ್ಬೋದು. ಇದು ಪ್ರಥಮ ಬಾರಿಗೆ ನಾವು ಐತಿಹಾಸಿಕ ನಾಟಕವನ್ನು ತೆಗೆದುಕೊಂಡಿದ್ದೇವೆ. ವಿಶೇಷವಾಗಿ ಸಂಗೊಳ್ಳಿ ರಾಯಣ್ಣನ ನಾಟಕ, ನಾವು ಕಿತ್ತೂರು ಚೆನ್ನಮ್ಮ ಅವ್ರ ಬಗ್ಗೆ ನಾಟಕಗಳನ್ನು ಆಡ್ತೇವೆ. ಅದು ಸಂಗೊಳ್ಳಿ ರಾಯಣ್ಣನ ಎಲ್ಲೋ ಒಂದು ಕಡೆ ಗೌಣವಾಗಿ ಒಂದು ಪಾತ್ರವನ್ನು ಸೃಷ್ಟಿಸಿಕೊಂಡಿದೆ. ಆ ಕಾರಣದಿಂದ ಇತಿಹಾಸದ ಪುಟಗಳಲ್ಲಿ ಕೆಲವೊಂದು ಅಂಶಗಳನ್ನು ಆಯ್ದುಕೊಂಡು ರಾಯಣ್ಣ ವಿಫಲ ಆಗಲು ಕಾರಣವೇನು, ನಮ್ಮಲ್ಲಿರುವಂತಹ ದೇಶದ್ರೋಹಿಗಳೇ ನಮ್ಮವರ ಕಾಲೆಳೆದು ಬ್ರಿಟಿಷರಿಗೆ ಹಿಡಿದುಕೊಟ್ಟು ನಮ್ಮ ಕ್ರಾಂತಿಕಾರಿ ಸ್ವಾತಂತ್ರ್ಯತೆಯನ್ನು ಹಾಳು ಮಾಡಿದ್ದದ್ದು ಒಂದು ವಿಶೇಷತೆಯನ್ನು ಈ ನಾಟಕದಲ್ಲಿ ನಾವು ಹೈಲೈಟ್ ಮಾಡುವಂಥ ಒಂದು ಪ್ರಯತ್ನ ಮಾಡಿದ್ದೇವೆ. ಸನ್ಮಾನ್ಯ ಶ್ರೀ NS ಬೋಸರಾಜ್ ಅವರು ಸಣ್ಣ ನೀರಾವರಿ ವಿಜ್ಞಾನ ತಂತ್ರಜ್ಞಾನ ಸಚಿವರು, ಅವರಿಗೂ ಹಾಗೂ ಸಂಸದರಾದಂತಹ ಸನ್ಮಾನ್ಯ ಶ್ರೀ G ಕುಮಾರನಾಯಕ್ ಅವರಿಗೂ ಒಂದು ಅಭಿನಂದನಾ ಸಮಾರಂಭವನ್ನು ಇಟ್ಟುಕೊಂಡಿದ್ದೇವೆ. ಈ ಸಂದರ್ಭದಲ್ಲಿ ಶಿವಶಂಕರ್, ರಮೇಶ್, ಈರಣ್ಣ, ಮುತ್ತಣ್ಣ ಸೇರಿದಂತೆ ಇತರರು ಉಪಸ್ಥಿತರಿದ್ದರು.